ಕಮಲಾಪುರ ಪಟ್ಟಣದ ಎಲ್ಲ ವಾರ್ಡ್ಗಳ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಒದಗಿಸಲು 46 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಹೇಳಿದ್ದಾರೆ. ಪಟ್ಟಣದ ಗುರುಶಾಂತಪ್ಪ ಮಾಲಿ ಪಾಟೀಲ್ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಧ್ವಜಾರೋಹಣ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಬೆಳಕೋಟ ಜಲಾಶಯದಿಂದ ನೀರು ಸರಬರಾಜಾಗಲಿದೆ. ಮಧ್ಯದಲ್ಲಿ ಶುದ್ಧೀಕರಣ ಘಟಕ ಅಳವಡಿಸಲಾಗುವುದು. ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ತಾಂತ್ರಿಕ ಅನುಮೋದನೆ ಹಂತದಲ್ಲಿದೆ. ಕಮಲಾಪುರಕ್ಕೆ ತಾಲೂಕು ಆರೋಗ್ಯ ಕೇಂದ್ರ ಒದಗಿಸಲು ಕಳೆದ 4 ವರ್ಷದಿಂದ ದುಬಾಲು ಬಿದ್ದಿದ್ದು ಸದ್ಯ ಸಮುದಾಯ ಆರೋಗ್ಯ ಕೇಂದ್ರ ಮಾಡಲಾಗಿದೆ ಎಂದು ತಾಲೂಕು ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜಿಸಲು ಸತತ ಪ್ರಯತ್ನ ನಡೆಯುತ್ತಿದೆ ಎಂದರು. ಭಾರತದ ವಿಶ್ವಗುಣಾಗುತ್ತಾ ದೊಡ್ಡ ವಿಜ್ಞಾನಗಳಾಗಿವೆ. ಸ್ವತಂತ್ರ ಕ್ರಾಂತಿಗಳನ್ನು ಹೋರಾಟಗಳನ್ನು ನಡೆಯಬೇಕಿದೆ. ದೇಶದೆಲ್ಲೆಡೆ ಸ್ವಾತಂತ್ರ್ಯ ಹೋರಾಟದ ಕಿವಿ ಹಚ್ಚಿತ್ತು. ಆದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಅನೇಕ ನಾಯಕರು ತಮ್ಮ ಜೀವನೋಪಾಯ ಬಿಟ್ಟು ಹೋರಾಟ ಮಾಡಿದರು. ವಿಶೇಷವಾಗಿ ನಮ್ಮ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಚಂದ್ರಶೇಖರ ಪಾಟೀಲ್ ಮಾನವರು ಮತ್ತು ಅಪ್ಪರಾವ್ ಪಾಟೀಲ್ ಅವರು, ಸ್ವಾಮಿ ರಮಣ ತೀರ್ಥರು ಮತ್ತು ಶಂಕರ್ ಶೆಟ್ಟಿ ಪೊಲೀಸ್ ಪಾಟೀಲ್ ಅವರು, ಶಂಕರಪ್ಪ ರತ್ನಪುರ ಅವರು, ಗುರುಶಾಂತಪ್ಪ ಪೊಲೀಸ್ ಪಾಟೀಲ್ ಅವರು ಇವರು ಜನರು ದೇಶಕ್ಕಾಗಿ ಹೋರಾಟ ಮಾಡಿದವರು. ಅವರೆಲ್ಲರೂ ಹೋರಾಟಗಾರರ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ದೊರೆತಿದೆ. ಅದನ್ನು ನಾವೆಲ್ಲರೂ ಸ್ಮರಿಸಬೇಕು. ನಮ್ಮ ಮಕ್ಕಳಿಗೆ ಹೋರಾಟಗಾರರ ಬಗ್ಗೆ ತಿಳಿಸಿ ಜಾಗೃತ ದೇಶ ಪ್ರೇಮಿಗಳನ್ನು ರೂಪಿಸಬೇಕು. ಗ್ರಾಮೀಣ ಕ್ಷೇತ್ರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸ್ವಾತಂತ್ರ್ಯದ ಹೋರಾಟಗಾರರ ಮ್ಯೂಸಿಯಂಗೆ ಸೂಕ್ತ ಅನುದಾನವನ್ನು ಪ್ರೋತ್ಸಾಹ ಸಹಕಾರ ನೀಡಲಾಗುವುದು ಎಂದು ಈ ಮೂಲಕ ಭರವಸೆ ನೀಡುತ್ತೇನೆ. ಭಾರತದ 2047 ಸ್ವಾತಂತ್ರ್ಯದ ಶತಮಾನೋತ್ಸವ ಆಚರಿಸುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮನ್ನು ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಗುರಿ ಹೊಂದಿದ್ದಾರೆ. ದೇಶದ ಪ್ರತಿಯೊಬ್ಬರು ಅಭಿವೃದ್ಧಿಗೆ ಕೈಗೂಡಿಸಬೇಕು. ದಲಿತ ಸದೃಢ ರಾಷ್ಟ್ರ ನಿರ್ಮಾಣ ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಎಲ್ಲರೂ ಶಿಕ್ಷಣ ಬೆಳೆದು ಕಾಣಿಗಳಾಗಬೇಕು. ಪ್ರಗತಿ ಪಥದಲ್ಲಿ ಜೊತೆಯಾಗಿ ಇರಬೇಕು ಎಂದು ಈ ಮೂಲಕ ವಿನಂತಿಸುತ್ತೇನೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದ್ದವು. ಪ್ರತಿಯೊಬ್ಬರು ಆಧಾರ ಲಾಭ ಪಡೆಯಬೇಕು. ಸರ್ಕಾರಗಳು ನೀಡುವ ಸೌಲಭ್ಯಗಳು ಪಡೆಯಬೇಕು. ಸ್ವಾತಂತ್ರ್ಯದ ಬಗ್ಗೆ ದೇಶಕ್ಕೆ ನಾವೇನು ನೀಡಲು ಸಾಧ್ಯ ಎಂಬುದನ್ನು ಯೋಚಿಸಬೇಕು. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದಲ್ಲಿ ಶಕ್ತಿ ನೀಡಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ಮತ್ತೊಮ್ಮೆ ಎಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಹಲವು ಸವಾಲುಗಳನ್ನು ಮತ್ತು ಗ್ರಾಮೀಣ ಜನರ ನೋವುಗಳನ್ನು ಸ್ಪಂದಿಸುತ್ತಿದ್ದೇನೆ. ಮುಂದೆ ಕೂಡ ಸ್ಪಂದಿಸುತ್ತೇನೆ. ಸರ್ಕಾರದಿಂದ ಒತ್ತಡ ಹೇಳಿ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ತರಲಾಗುವುದು. ವಿಶೇಷವಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಅಭಿವೃದ್ಧಿಯ ಸಂಕಲ್ಪಕ್ಕೆ ಎಲ್ಲರೂ ರಾಜಕೀಯ ರೈತರಿಗೆ ಕೈಗೊಳಿಸಬೇಕು ಎಂದು ವಿನಂತಿಸಿದ್ದೇನೆ. ಇವತ್ತು ಹೆಮ್ಮೆಪಡುವುದು ಅಂತಂದರೆ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕ ದಿನದಂದೇ ವೀರಸೇನಲ್ಲಿ ಕನ್ನಡ ತಾಯಿಯ ಸುಖಕರದ ಸಂಬೋಧನೆಯನ್ನು ಕೂಡ ಜನ್ಮದಿನವನ್ನು ಕೊಡುವುದರಿಂದ ಈ ಕಾರ್ಯಕ್ರಮ ಕೂಡ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಕೂಡ ಕಾರ್ಯಕ್ರಮ ಇರ್ತೇವೆ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಕಮಲಾಪುರದಲ್ಲಿ ಇವತ್ತು 20 ಕುಡಿಯ ನೀರಿನಗೋಸ್ಕರ 46 ಕೋಟಿ ರೂಪಾಯಿ ಕೂಡ ಈಗಾಗಲೇ ಕಮಲಾಪುರಕ್ಕೆ ನೀಡಲಾಗಿದೆ. ಈಗಲೂ ಕೂಡ ಟೆಂಡರ್ ಕೂಡ ಆಗಿದೆ. ಒಂದು 15 ಕೋಟಿ ಡಿಸೈನ್ ಕೂಡ ಕೆಲಸ ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಕೂಡ ತಾಲೂಕಿನ ಹಾಸ್ಪಿಟಲ್ ಕೂಡ ಮೇಲ್ದರ್ಜೆಗೆ ಏರಿಸಿ ಇವತ್ತು ಅದು ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸಗಳು ಕೂಡ ಅವನ್ನೆಲ್ಲ ಆಶೀರ್ವಾದದಿಂದ ನಾನು ಕೂಡ ಇವತ್ತು ಮಾಡ್ತಾ ಇದ್ದೀನಿ. ಮುಂದೆ ಕೂಡ ತಮ್ಮೆಲ್ಲ ಪ್ರೀತಿ ವಿಶ್ವಾಸದಲ್ಲಿ ಯಾವ ರೀತಿ ನಿಮಗೆ ಆಶೀರ್ವಾದ ಮಾಡಿದರು ಅದೇ ರೀತಿ ಕೂಡ ಕಮಲಾಪುರ ತಾಲೂಕಿನ ಕೂಡ ಅಭಿವೃದ್ಧಿ ಕೂಡ ನಾನು ಕೂಡ ಇವತ್ತು ಮಾಡ್ತೀನಿ ಅಂತಕ್ಕಂಥ ಕೂಡ ವಿಶೇಷವಾಗಿ ತಮ್ಮೆಲ್ಲರಿಗೂ ಹೇಳಿ ಇನ್ನೊಂದು ಸರ್ತಿ ಕಾರ್ಯಕ್ರಮ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನಾನು ಮಾತನಾಡ್ತಿದ್ದೀನಿ. ಜೈ ಹಿಂದ್, ಜೈ ಕನ್ನಡ, ಜೈ ಭಾರತ್. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ SLC PUC ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿವಿಧ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ EO ನೀಲಗಂಗಾ ಬವಲಾದ್, CPI ಶಿವಶಂಕರ್ ಸಾಹು ಅನೇಕರು ಹಾಜರಿದ್ದರು. ಶಶಿ ಪಾಟೀಲ್, RJ32 ನ್ಯೂಸ್, ಕಮಲಾಪುರ.